ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಗಂಡನಿಂದ ಹೆಂಡತಿ ಮೇಲೆ ಅಟ್ಯಾಕ್, ಬೆಚ್ಚಿ ಬಿದ್ದ ವಾರ್ಡಿನ ಜನರು. ಹೆಂಡತಿಯನ್ನು ಗಂಡ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣ 8ನೇ ವಾರ್ಡ್ನಲ್ಲಿ ನಡೆದಿದ್ದು, ವಾರ್ಡಿನ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಗುಡಿಬಂಡೆ ಪಟ್ಟಣದಲ್ಲಿ ಕೊಲೆಯಾಗಿದ್ದು, ಕೊಲೆಯಾದ ಮಹಿಳೆಯನ್ನು ರಮೀಜಾಬಿ 35 ವರ್ಷ ಎಂದು ಗುರುತಿಸಲಾಗಿದೆ. ಇನ್ನು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೋಕ್ಸಿ, ಡಿವೈಎಸ್ಪಿ ಶಿವಕುಮಾರ್ ಸೇರಿದಂತೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ತೆಗೆದುಕೊಂಡಿದ್ದಾರೆ. ಇನ್ನು ಮೃತಪಟ್ಟ ರಮೀಜಾಬಿ ಪಟ್ಟಣದಲ್ಲಿ ಕಳೆದ 3 ವರ್ಷಗಳಿಂದ 2ನೇ ಗಂಡನಾದ ಬಾಬಾಜಾನ್ ರವರೊಂದಿಗೆ ವಾಸವಾಗಿದ್ದು, ಶುಕ್ರವಾರ ಮಧ್ಯಾಹ್ನ ಸುಮಾರು 4 ಗಂಟೆ ಸಮಯದಲ್ಲಿ ಗಂಡ ಹೆಂಡತಿ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಗಿದೆ. ಈ ವೇಳೆ ಪತ್ನಿಯನ್ನು ಗಂಡ ಭೀಕರವಾಗಿ ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ. ಇನ್ನು ವಿಷಯ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಆರೋಪಿ ಬಾಬಾಜಾನ್ರನ್ನು ಬಂಧಿಸಿದ್ದಾರೆ. ಮೃತ ರಮೀಜಾಬಿ ಮೂಲತಃ ಮುಳಬಾಗಿಲು ಪಟ್ಟಣದವರಾಗಿದ್ದು, ಮೊದಲು ತಾಲೂಕಿನ ಅಲ್ಲಬಕಾಶ್ ಎಂಬಾತನೊಂದಿಗೆ ಮದುವೆಯಾಗಿದ್ದು, ನಂತರ ಆತನನ್ನು ಬಿಟ್ಟು ಬಾಬಾಜಾನ್ ರವರೊಂದಿಗೆ 2ನೇ ಮದುವೆಯಾಗಿ ಗುಜರಿ ವ್ಯಾಪಾರ ಮಾಡಿಕೊಂಡು ಗುಡಿಬಂಡೆ ಪಟ್ಟಣದಲ್ಲಿ ವಾಸವಾಗಿದ್ದಳು. ಹಾಗಾಗಿ ಇಬ್ಬರ ನಡುವೆ ಗಲಾಟೆಗಳು ಆಗುತ್ತಿದ್ದು, ಗಂಡ ಹೆಂಡತಿ ಗಲಾಟೆ ಅಂತಿಮವಾಗಿ ಪತ್ನಿಯನ್ನು ಕೊಲೆಯಲ್ಲಿ ಅಂತ್ಯ ಮಾಡಿದ್ದಾನೆ. ಒಟ್ಟಾರೆ ಈ ಕೊಲೆಯಿಂದ ಜನರು ಬೆಚ್ಚಿ ಬೀಳಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗುಡಿಬಂಡೆ ಟೌನಲ್ಲಿ ಇವತ್ತು ಈವ್ನಿಂಗ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ನಮ್ಮ ಮಾಹಿತಿ ಪ್ರಕಾರ ಒಬ್ಬರು ಲೇಡಿ ರಮೀಜಾ ಅರೌಂಡ್ 35 ಇಯರ್ಸ್ ಏಜ್ ಇದೆ. ಅವ್ರದ್ದು ಮೊದಲೇ ಮಲ್ಬಾಗಲ್ ಹತ್ರ ಮದುವೆ ಆಯಿತು. ಅದನ್ನು ಗಂಡಗೆ ಬಿಟ್ಬಿಟ್ಟು ಇಲ್ಲಿ ಬೇರೆ ಯಾರ ಜೊತೆ ವಾಸ ಇತ್ತು. ಅವ್ರದ್ದು ಇನ್ನೊಬ್ಬರು ಬಾಬಾಜನ್ ಇದ್ದಾರೆ ಅಕ್ಯೂಸ್ಡ್ ಈ ಕೇಸಲ್ಲಿ. ಅವ್ರದ್ದು ಅರೌಂಡ್ 40 ಇಯರ್ಸ್ ಇದೆ. ಈ ಇಬ್ಬರು ಜನ ಅದು ಏನು ಲಿವ್-ಇನ್ ರಿಲೇಷನ್ಸ್ ಥರ ಇತ್ತು. ಬಾಬಾಜಾನ್ದು ಕೂಡ ಮೊದಲೇ ಮದುವೆ ಆಗಿದೆ, 4 ಜನ ಮಕ್ಕಳು ಇದ್ದಾರೆ. ಅವರು ಕೂಡ 10 ವರ್ಷದಿಂದ ಅವ್ರಿಗೆ ಬಿಟ್ಬಿಟ್ಟು ಇಲ್ಲಿ ಓಡಾಡ್ತಾಯಿತ್ತು, ಗುಜರಿ ಕೆಲಸ ಮಾಡ್ತಾಯಿತ್ತು. ಇಲ್ಲಿ ಬಾಡಿಗೆ ರೂಮಲ್ಲಿ ಇದ್ದಾರೆ. ಅವರು ಪ್ರತಿದಿನ ಕುಡಿತಾ ಇದ್ದಾರೆ, ಎಲ್ಕೊಲಿಕ್ಕಿದ್ದಾರೆ, ರೆಗ್ಯುಲರ್ ಆಗಿ ಗಲಾಟೆ ಮಾಡ್ತಾರೆ. ಇವತ್ತು ಕೂಡ ಏನಾದರೂ ಗಲಾಟೆ ಆಯಿತು ಕುಡಿತಾ ಟೈಮಲ್ಲಿ. ಸೊ ಆ ಟೈಮಲ್ಲಿ ಮಚ್ಚಿಂದ ಅವರ ತಲೆ ಮೇಲೆ ಅಟ್ಯಾಕ್ ಮಾಡಿ ತುಂಬ ಬ್ಲಡ್ ಲಾಸ್ ಆಗಿ ಮತ್ತು ಸಿವಿಯರ್ ಇಂಜರಿ ಕಾರಣವಾಗಿ ಅವ್ರದ್ದು ಡೆತ್ ಆಗಿದೆ. ಈ ಆರೋಪಿ ಕೇಸಲ್ಲಿ ಬಾಬಾಜಾನ್ ಯಾರಿದ್ದಾರೆ ಅವ್ರಿಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ರೀಸನ್ ಏನು ಅಂತ ನೋಡಿ, ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅವ್ರಿಗೆ ಇಂಟರೋಗೇಷನ್ ಮಾಡಿ ನಾವು ಕೇಳ್ತೀವಿ. ಬಟ್ ಇವ್ರದ್ದು ರೆಗ್ಯುಲರ್ ಆಗಿ ಏನಾದರೂ ಈ ಗಲಾಟೆ ನಡೀತಾ ಇತ್ತು. ಈ ದುಡ್ಡು ವಗೇರ ಕೇಳ್ತಾರೆ, ಎಣ್ಣೆ ವಿಚಾರ ಬಗ್ಗೆ ದುಡ್ಡು ಕೇಳ್ತಾರೆ, ಎಣ್ಣೆ ಕುಡಿದಾದ್ಮೇಲೆ ಗಲಾಟೆ ಮಾಡ್ತಾರೆ ರೆಗ್ಯುಲರ್ ಆಗಿ, ಈ ಥರ ಇದೆ. ಸೊ ಈಗ ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ. ಸೊ ಇಂಟರೋಗೇಷನಲ್ಲಿ ಗೊತ್ತಾಗುತ್ತೆ ಬೇರೆ ಯಾವುದು ಹೆಂಗಲ್ಲಿದೆ ಅಂತ. ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅವ್ರಿಗೆ ಇಂಟರೋಗೇಷನ್ ಮಾಡಿ ನಾವು ಕೇಳ್ತೀವಿ. ಬಟ್ ಇವ್ರದ್ದು ರೆಗ್ಯುಲರ್ ಆಗಿ ಏನಾದರೂ ಈ ಗಲಾಟೆ ನಡೀತಾ ಇತ್ತು. ಈ ದುಡ್ಡು ವಗೇರ ಕೇಳ್ತಾರೆ, ಎಣ್ಣೆ ವಿಚಾರ ಬಗ್ಗೆ ದುಡ್ಡು ಕೇಳ್ತಾರೆ, ಎಣ್ಣೆ ಕುಡಿದಾದ್ಮೇಲೆ ಗಲಾಟೆ ಮಾಡ್ತಾರೆ ರೆಗ್ಯುಲರ್ ಆಗಿ, ಈ ಥರ ಇದೆ. ಸೊ ಈಗ ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ. ಸೊ ಇಂಟರೋಗೇಷನಲ್ಲಿ ಗೊತ್ತಾಗುತ್ತೆ ಬೇರೆ ಯಾವುದು ಹೆಂಗಲ್ಲಿದೆ ಅಂತ. Subscribe to my channel. Subscribe to my channel.